ನಿನ್ನ ಕೊನೆ ಆಸೆ ಏನು? JRM ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಆಗಬೇಕು. ಏಯ್ ಟೀ. ಗಂಡನ ಮನೆಗೆ ಹೋಗಲ್ವೇನಮ್ಮ ನೀನು? ಮದನ ಅಣ್ಣ ಮದನ ಮಂದಾರ ಪಿಕೆ ಫುಲ್ ಹೆಸರು ಕರೀರಿ. ಶಾರ್ಟ್ ಫಾರ್ಮಲ್ಲೇ ಕರಿಬೋದಲ್ವೇನಮ್ಮ? ಆಗಲ್ಲ ಅಣ್ಣ, ನಮ್ಮಪ್ಪ 71,000 ಖರ್ಚು ಮಾಡಿ ನಾಮಕರಣ ಮಾಡಿದ್ದಾರೆ, ವೇಸ್ಟ್ ಆಗಲ್ವಾ? ಫುಲ್ ಹೆಸರು ಕರೀರಿ. ವಾವ್, ಅಂಡರ್ಸ್ಟ್ಯಾಂಡಿಂಗ್ ಆಗಲ್ವೇನೋ? ಶುಗರ್ ಪೇಷಂಟ್ ಕಣೋ. ಓಕೆ ಮೈ ಲಾರ್ಡ್, ಕುತ್ಕೊಳ್ಳೋ. ಲೂಸ್ ತರ ಆಡ್ಬೇಡ. ನೀನು ಹೇಳಮ್ಮ. ಮದನ ಮಂದಾರ ಪಿಕೆ. ಅಣ್ಣ, ಲವ್ ಮಾಡ್ಬೇಕಾದ್ರೆ ವಾಟ್ಸಪ್, ಇನ್ಸ್ಟಾ, ಫೇಸ್ಬುಕ್, ಮೊಬೈಲ್ ಡಿಸ್ಪ್ಲೇಲಿ ನನ್ನ ಫೋಟೋ ಇತ್ತು. ಮದುವೆ ಆದ್ಮೇಲೆ ಸನ್ನಿ ಲಿಯೋನ್ ಫೋಟೋ ಕೊಡಿದಾನೆ. ಮೈ ಲಾರ್ಡ್, ಇದು ಸನ್ನಿ ಲಿಯೋನ್ ಖುಷಿ ಪಡೋ ಸುದ್ದಿ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ. ಕುತ್ಕೊಳ್ಳೋ ಸುಮ್ಮನೆ. ಅಣ್ಣ, ಚಿತ್ರಾನ್ನ ಮಾಡ್ತಾಳೆ, ಕಡಲೆ ಬೀಜ ಇರಲ್ಲ. ಕೇಸರಿ ಬಾತ್ ಮಾಡ್ತಾಳೆ, ಗೋಡಂಬಿ ದ್ರಾಕ್ಷಿ ಇರಲ್ಲ. ಬಿರಿಯಾನಿ ಮಾಡ್ತಾಳೆ, ಪೀಸೆ ಇರಲ್ವಾ? ಇರುತ್ತಣ್ಣ, ರುಚಿನೇ ಇರಲ್ಲ. ಹಿಂಗಿಸ್ಕೊಡ್ತಾಳೆ, ಮುಟ್ಟದೇ ಇಲ್ಲ. ಅದಂಗೆ ಹಿಂಗೆ ಹೇಳಿಲ್ವಾ ಸುಮ್ ಕುತ್ಕೋ ಅಂತ? ಲವ್. ಒಂದ್ ನಿಮಿಷ. ಯಾಕಪ್ಪ? ಕಿಸ್ ಹೆಂಗ್ ಕೊಡೋದು ಅಂತ ಡೆಮೋ ತೋರಿಸ್ತೀನಿ ಅಣ್ಣ. ಕಳ್ಸಮ್ಮ. ಹ್ಞೂ, ಶಿರೋಜ್ ಕಳಿ. ಕೈ ಹೋಗೆ. ಈ ತರ ಕಿಸ್ ಕೊಟ್ರೆ ಸನಿ ಲಿಯೋನ್ ಫೋಟೋ ಹಾಕೊಳ್ದಾರ, ಅವ್ರ ಅಮ್ಮನ ಫೋಟೋ ಹಾಕೊಳ್ಳೋಣ. ಯಾಕೆ ಪಾಪು, ಗಂಟಂಗೆ ಹಂಗೆಲ್ಲ ಮಾತಾಡಬಾರ್ದಮ್ಮ. ಅಳಿಯಂದ್ರೆ ನೀವು ಒಂದು ಸ್ವಲ್ಪ ಕರೆಕ್ಟಾಗಿ ಮಾತಾಡಿ. ನಮ್ಮ ಮಗಳನ್ನ ನಾವು ರಾಣಿ ಥರ ಸಾಕಿದೀವಿ. ಒಂದು ಲೋಟ ಕೂಡ ತೊಳ್ಸಿಲ್ಲ. ಎಷ್ಟು ಮುಗ್ದೆ ಗೊತ್ತಾ ಅವಳು ನಿಮಗೆ? ಅಮ್ಮ, ಅನ್ನ ಹೆಂಗ್ ಮಾಡೋದು? ಕುಕ್ಕರಲ್ಲಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರಿಡೆ. ಮೈ ಲಾರ್ಡ್, ನಮ್ ದೇಶಕ್ಕಿಂತ ಕ್ರಿಯೇಟಿವ್ ಕುಕ್ಕರ್ ಲೇಡಿಗಳು ಬೇಕು. ಸೇವ್ ಇಟ್. ಸುಮ್ಮನೆ ಕುತ್ಕೊಳ್ಳೋ. ಅವಳಿಂದ ಹೇಳ್ತಿಲ್ವಾ? ಅಣ್ಣ, ಹಾ, ಈಗ ಶಿವಾಜಿ ಹೋಟ್ಲ್ ಥರ ಬಿರಿಯಾನಿ ಮಾಡ್ತಾಳೆ, ಸೂಪರ್ ಆಗಿರುತ್ತೆ. ಶಿವಾಜಿ ಹೋಟ್ಲು ಬಿರಿಯಾನಿ ಮದನ ಮಂದಾರ ಪಿಕ್ಕೆ ಮಾಡಿದ್ದು, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇಟ್ ಬಿರಿಯಾನಿಗೆ ಯಾರು ಕಡಲೆ ಬೀಜ ಹಾಕ್ತಾರೇನಮ್ಮ? ಹಾಕ್ಬಾರ್ದು ಅಂತ ರೂಲ್ಸ್ ಇದೆಯಣ್ಣ? ಇದಾದ್ರೂ ಪರವಾಗಿಲ್ಲ ಅಣ್ಣ. ಕಾಫಿ ಟೀಗೆ ಒಗ್ಗರಣೆ ಹಾಕ್ತಾಳೆ. ಶಿವನೇ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಕ್ಕಿಲ್ವೇನಮ್ಮ? ಹಾಕಿದ್ದೀನಿ ಅಣ್ಣ, ಕೆಳಗಡೆ ಹೋಗಿರುತ್ತೆ, ಕುಡೀರಿ. ಅಲ್ಲಿ ಇಟ್ಬಿಟ್ಟು ಹೋಗಮ್ಮ. ಆಯ್ತು, ಹೇಳಮ್ಮ ನೆಕ್ಸ್ಟ್. ಅಣ್ಣ, ನಮ್ಮಪ್ಪ ಹೂವು ಥರ ನೋಡ್ಕೊಂಡಿದ್ದಾರೆ, ಮಗು ಥರ ಸಾಕಿದ್ದಾರೆ ನೋಡಿ. ಡ್ಯಾಸ್ ಲಿಟಲ್ ಪ್ರಿನ್ಸಸ್ ಅಂತ ಹಚ್ಚಾಕ್ಸ್ಕೊಂಡಿದ್ದೀನಿ. ಒಂದೇ ಒಂದು ಖರ್ಚು ಹೋಗ್ತಿಲ್ಲ ಅಣ್ಣ, ಆದರೆ ಇವನ್ ಮನೇಲಿ. ಪಾಪು, ಮರ್ಯಾದೆ ಕೊಡಮ್ಮ. ಆದರೆ ಇವ್ರ ಮನೇಲಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಚಡ್ಡಿ ತೊಗೊಂಡೋಗಲ್ಲ, ನಾನೇ ಕೊಡ್ಬೇಕು. ಸ್ನಾನ ಆದ್ಮೇಲೆ ಚಡ್ಡಿ ಹೋಗ್ಕೊಳ್ಳಲ್ಲ, ನಾನೇ ಹೋಗಿಬೇಕು. ತಿನ್ಮೇಲೆ ತಟ್ಟೆ ತೊಳಿಲ್ಲ, ಸುಸು ಮಾಡ್ಮೇಲೆ ನೀರು ಹಾಕಲ್ಲ. ಯಾವ ತಿರ್ಬೋಕಿ ಅಣ್ಣ ಜೊತೆ ಸಂಸಾರ ಮಾಡ್ತಾಳೆ? ಪಾಪು, ಸುಮ್ಮನಿರಮ್ಮ ನೀನು. ಪಾಪು 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 ಅಂತೆ. ಅಣ್ಣ, ಈಗ ಸಡನ್ ಆಗಿ ಬಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಮೋರಿಲಿರೋ ಕಪ್ಪೆ ತರ ಎಗರಾಡ್ತಾಳಣ್ಣ. 3 days ಮುಂಚೆನೇ ಹೇಳ್ಬೇಕು, ಪಾರ್ಲರ್ಗೆ ಹೋಗ್ಬೇಕು, ಸ್ಯಾರಿ ತಗೋಬೇಕು, ಮ್ಯಾಚಿಂಗ್ ಆಕ್ಸರೀಸ್, ಸ್ಲಿಪ್ಪರ್ ಅಂತಾಳೆ. ಅದ್ರಲ್ಲಿ ಏನು ತಪ್ಪಣ್ಣ? ಕರೆಕ್ಟ್, ತಪ್ಪಿಲ್ಲ ಅಣ್ಣ. ಬಟ್ ನೆಕ್ಸ್ಟ್ ಡೇ ಬಂದು ನಮ್ಮ ರಿಲೇಟಿವ್ ಇರೋ ಇದಾರೆ, ಬಾರೆ ಹೋಗೋಣ ಅಂದ್ರೆ 2 ದಿನ ಮುಂಚೆನೇ ಹೇಳಕ್ಕಾಗಲ್ವಾ ಅಂತಾಳಣ್ಣ. ಅದೆಂಗಮ್ಮ? ಹ್ಞೂ ಅಣ್ಣ, ಈಗ BP ಶುಗರ್ ಜಾಸ್ತಿನ, ಜ್ವರನ, ನಾರ್ಮಲ್ ವಾರ್ಡ್, IC ವಾರ್ಡ್ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾವು ಪ್ರಿಪೇರ್ ಆಗ್ತೀವಣ್ಣ. ಸತ್ತಾಗ ಹೆಣ ನೋಡೋಕೆ ಇಡೀ ರಿಲೇಷನ್ ಬರುತ್ತೆ ಅಣ್ಣ. ಚಪ್ಪಲಿಂದ ಹಿಡಿದು ಬಿಂದಿ ತನಕ ಜೂಮ್ ಹಾಕಿ ನೋಡ್ತಾರೆ. ಬಿಕಾರಿ ತರ ಹೋಗಕ್ಕಾಗತ್ತಾ? ಮೈ ಲಾರ್ಡ್, ಯು ಕ್ರಿಯೇಟಿವ್ ಕುಕ್ಕರ್. ಕುತ್ಕೋ ಸುಮ್ಮನೆ. ಹಾಕು ಹಾಕು ಇನ್ನೊಂದ.
ಥು ಯಾವ ಇವೆಲ್ಲ ಏನೇನ ನೋಡೋಕ್ಕೂ ಡೆಕೋರೇಷನ್ ಮಾಡ್ಕೊಂಡು ಹೋಗ್ತಾರ ಅಣ್ಣ. ಅದ್ ಬಿಡಿ ಅಣ್ಣ, ಸಿಲ್ಲಿ ಮ್ಯಾಟರ್ಸ್. ನನಗೆ 1 hour ಹೋಗ್ತಾನಣ್ಣ. 2 hour ಹೋಗ್ಲಿ ಬಿಡಮ್ಮ. 3 hour ಹೋಗ್ಲಿ ಅಣ್ಣ. ಮೊಬೈಲ್ ಯಾಕೆ ಎತ್ಕೊಂಡು ಹೋಗೋದು? ಸಾಂಗ್ ಕೇಳಕ್ಕಣ. ಅಬ್ಜೆಕ್ಷನ್ ಮೈ ಲಾರ್ಡ್. ಅಣ್ಣ ಇವ್ರೊಬ್ರೇ ಅಲ್ಲ ಅಣ್ಣ, ಇವ್ರ ಅಣ್ಣ ತಮ್ಮಂದ್ರೆ ಎಷ್ಟು ಇನ್ಸಲ್ಟ್ ಮಾಡ್ಯಾರ ಗೊತ್ತಾ? ಇವ್ರ ಮನೆಗೆ ಮೊದಲನೇ ಸಲ ತಿಂಡಿ ತಗೊಂಡೋದಾಗ ಏನಮ್ಮ? ಪಾಪು ಸ್ವೀಟ್ಸ್ ಕೊಡು ಎಲ್ರಿಗೂ. ರೀ ಸ್ವೀಟ್ಸ್. ಸ್ವೀಟ್ಸ್ ಎಲ್ಲ ನಾನು ತಿನ್ನಲ್ಲ. ನೀವು? ನೀವಾದರೂ? ಅದನ್ನ ಕಂಡ್ರೆ ನಂಗಾಗಲ್ಲ. ದಟ್ಸ್ ಆಲ್. ಸರಿ ಪಾಪು, ನಾ ಹೊರಡ್ತೀನಿ ರೀ. ಹೊರಡ್ತೀನಿ ರೀ. ಏನು ನಿಂಗೆ? ನಿಂಗೇನು? ಚೋಚನೆ ಕೊಡ್ತೀನಿರೋ, ಚೋಚನೆ ಕೊಡ್ತೀನಿರೋ. ಸ್ವೀಟ್ ಕೊಡಿರೋ, ಸ್ವೀಟ್ ಕೊಡಿಲಿ. ಚೋಚನೆ ಕೊಡ್ತೀನಿ ಇರಲಿ. ಕೊಡ್ತೀನಿರೋ. ನನ್ನ ಕೈಯಲ್ಲಿ ಇದೆ ತಾನೆ, ಒಂದೇ ಒಂದು ಲಡ್ಡು ಇಟ್ಕೊಂಡು ಕೊಡ್ತೀನಿ. ಕೊಡ್ತೀನಿರೋ. ನಾನ್ ದೊಡ್ಡವನು, ನಾನು ಹೇಳ್ದಂಗೆ ಕೇಳಿ ಕೊಡ್ತೀನಿ ಅಂತ ಹೇಳ್ತಾ ಮೇಲೆ ಕೊಡ ಇಲ್ಲಿ. ನಾನು ನಿಮ್ಗಿನ್ನ ಚಿಕ್ಕೊಳ್ತಾ. ಅವ್ರು ಕೊಟ್ಬಿಡು ಎಲ್ಲ, ಪಾಪ ಬಿಟ್ಟೋಗ್ಬಿಡಿ. ಇದೇನೋ ಬಿಟ್ಟೋಗಿದ್ದೀರಾ ಅನ್ಸುತ್ತೆ ನೋಡಿ. ಸುಮ್ಮನಿರಮ್ಮ, ಇವೆಲ್ಲ ಒಂದು ಕಂಪ್ಲೇಂಟ್ಸಾ? ಹಾಂ, ಅಂಡರ್ಸ್ಟ್ಯಾಂಡಿಂಗ್ ಆಗಲ್ವಾ? ಅಣ್ಣ ಇವ್ನು ಕುಡ್ಬಿಟ್ಟು ನಮ್ಮ ಅಣ್ಣಂಗೆ ಏನು ಮಾಡ್ದ ಕೇಳಿ. ಹೇಳಪ್ಪ ಜಿಂಗು. ಬೇಡ ಅಣ್ಣ, ಚೆನ್ನಾಗಿರಲ್ಲ. ಅಣ್ಣ ನೀ ಇವಾಗ ಹೇಳಿಲ್ಲ ಅಂದರೆ ನೀನು ಡೌ ಮೇಲೆ ಅಣ್ಣ. ತಂಗಿ ಲೋ ಬೊಮ್ಮೈದ, ಅರ್ಜೆಂಟಾಗಿ ಮನೆ ಹತ್ರ ಬೈಲಿ. ವಾಟ್ ಹ್ಯಾಪೆಂಡ್? ಅಯ್ಯೋ ನಿನ್ ತಂಗಿಗೆ. ತಂಗಿ ಕೈ ತೊಳ್ಕೊಂಬರ್ಬೇಕು ತಾನೆ. ರೆಡಿ ರೆಡಿ, ಇಲ್ಲೇ ನಿಂತ್ಕೋ. ಬರ್ಲಾ? ನನ್ನ ಯಾಕೆ ಅರ್ಜೆಂಟಾಗಿ ಕರೆದಿದ್ದು? ಉಚ್ಚವ್ಯಕ್ಕೆ ಯಾರು ಕಂಪ್ನಿ ಇರಲಿಲ್ಲ, ಅದಕ್ಕೆ ಕರೆದಿದ್ದು. ಮೈ ಲಾರ್ಡ್, ಇದ್ರಲ್ಲಿ ನನ್ನ ಕಕ್ಷಿದಾರಂದು ಯಾವುದೇ ಥರ ಕೈವಾಡ ಇಲ್ಲ ಅಂತ ಲಿವರ್ ಮುಡ್ಕೊಂಡು ಹೇಳ್ತೀನಿ. ಈ ಜಿಂಚಾಕ್ ಬ್ರೀಡ್ ಮದುವೆಯಲ್ಲಿ ನನ್ನ ಫ್ರೆಂಡ್ಸ್ಗೆ ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸ್ಗೆ ಗೋಬಿ ಮಂಚೂರಿನ ಉಪ್ಪಿನಕಾಯಿ ಥರ ಹಾಕಿದ್ದಾನೆ ಮೈ ಲಾರ್ಡ್. ಅದಕ್ಕೆ ನಮ್ಮ ಅಣ್ಣ ಕುಡ್ದೀನಿ ಮಕ್ಕರ್ ಮಾಡಿದ್ರು. ಥ್ಯಾಂಕ್ ಯು ಅಣ್ಣ. ಇವರಿಬ್ರು ಫ್ರೆಂಡ್ಸ್ ಫುಲ್ ಟೈಟಾಗಿ 5 kg ಕವರ್ ಇಟ್ಕೊಂಡ್ ಬಂದಿದ್ರು ಅಣ್ಣ, ಗೋಬಿ ತುಂಬಿಸ್ಕೊಡಿ ಅಂತ. ಸುಳ್ಳು ಮೈ ಲಾರ್ಡ್, ಅದು 5 kg ಕವರ್ ಅಲ್ಲ, 5 kg ಚೀಲ. ದಟ್ಸ್ ಆಲ್. ಅಣ್ಣ ಇದು ಒಂದಲ್ಲ ಎರಡಲ್ಲ ಟಾರ್ಚರ್ ಅಣ್ಣ. ನಾ ಏನಕ್ಕೆ ತವ್ರ ಮನೆಗೆ ಬಂದೆ ಅಂದರೆ ಯಾಕಮ್ಮ? ಮದನ ಎಲ್ಲಿದ್ಯಾ? ಫುಲ್ ಎಷ್ಟು ಕರಿ. ನಮ್ಮಪ್ಪ 21,000 ಖರ್ಚು ಮಾಡಿ ನಾಮಕರಣ ಮಾಡಿಲ್ವಾ? ವೇಸ್ಟ್ ಆಗಲ್ವಾ? ಅಮ್ಮ ಮದನ ಮಂದಾರ ಪೀಕೆ ಎಲ್ಲಿದ್ಯಾ? PVR ಗೋಲ್ಡ್ ಕ್ಲಾಸ್. ಅರ್ಜೆಂಟ್ ಮನೆ ಹತ್ರ ಹೋಗ್ತೀಯಾ? ಸ್ಟವ್ ಮೇಲೆ ಕುಕ್ಕರ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನು ನಾನು ಏನು ತಲೆ ಕೆಟ್ಟಿದ್ಯಾ ನಿಂಗೆ? 1,500 ಕೊಟ್ಟು ಗೋಲ್ಡ್ ಕ್ಲಾಸ್ ಬಂದಿದ್ದೀನಿ, ನೀನೇ ಹೋಗ್ಬೋದಲ್ಲ? ನಾನು ನೆಲ್ಮಂಗ್ಲಲ್ಲಿದ್ದೀನಿ, ಮಳೆ ಬೇರೆ ಬರಂಗಾಗಿದೆ. ನಾನು ಹೋಗೋಷ್ಟರಲ್ಲಿ ಅನಾಹುತ ಆದ್ರೆ? ಹಲೋ, ಕುಕ್ಕರ್ ಇದೆ, ಬೆಂಕಿನೇ ಹಚ್ಚಿಲ್ಲ. ಮದನ ಮಂದಾರ ಪೀಕೆ, ನಿನ್ ಕಾಲ್ ಬೇಕಾದ್ರೂ ಮುಗಿತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ಮಳೆ ಬರಂಗಾಗಿದೆ, ಆಚೆ ಅಂಡರ್ವೇರ್ ಹಾಕಿದ್ದೀನಿ, ಒಳಗೆ ತಿಕ್ಬಿಡ್ತೀಯಾ? ಅಣ್ಣ ಇದೇ ಊರಿಗೆ ನನ್ನ ಬ್ರ್ಯಾಂಡೆಡ್ ಚಡ್ಡಿ ಒಂದು ಸಣ್ಣ ತೂತಾಗಿದ್ದಣ್ಣ, ನೆಲ ಒರ್ಸಕ್ಕೆ ಮತ್ತೆ ಮಸಿ ಬಟ್ಟೆ ಇಟ್ಕೊಂಡ್ಲಣ್ಣ. ಅದಕ್ಕೆ ಇವನೇನು ಮಾಡ್ದ ಕೇಳಿ ಅಣ್ಣ. ಸಿಂಪಲ್ ಅಣ್ಣ, ಅವಳು ರೇಷ್ಮೆ ಸೀರೆ 4 ತೂತಾಗಿತ್ತು, ಕಟ್ ಮಾಡಿ ಗಾಡಿ ತೊಳೆಯಕ್ಕೆ ಮತ್ತೆ ಬೀದಿನ ಹೊಸಕ್ಕೆ ಇಟ್ಕೊಂಡು. ರೇಷ್ಮೆ ಸೀರೆನ ಪುಟ್ಕೋಸಿ ಅನ್ಕೊಂಡೇನೋ? ಕೊಚ್ಚೆಳ್ತೆ ಇಲ್ಲ ಸುವರ್ಣನ ಮಗನೇ. ಗಂಡ ಕುಡ್ದಾಗ ಜೇಬಿಂದ ದುಡ್ಡೇಬಿ ಚೀಟಿ ಕಟ್ಟಿ ಮಕ್ಕಳ ಫೀಸ್ ಜಾಸ್ತಿ ಹೇಳಿ ಕಷ್ಟಪಟ್ಟು ದುಡ್ಡು ಉಳಿಸಿ ಕಂಡವ್ರಿಗೆ ನಮ್ಮವ್ರಿಗೆ ಶೋ ಕೊಡಕ್ಕೆ ಅಂತ ತಗೊಂಡಿರೋ ರೇಷ್ಮೆ ಸೀರೆನ
ಗಾಡಿ ವರ್ಷಕ್ಕೆ ಇಟ್ಕೊಂಡ್ಯೋ ನಿನ್ ನಮ್ಮನ್ ಗುಡ್ತವನೆ. ಏಯ್ ಹೆಣ್ಮಕ್ಳು ಮುಟ್ಟಿದ್ರೇನೆ ಬಿಡಲ್ಲ, ಇನ್ ಹೆಣ್ಮಕ್ಳು ಕೂಡ ರೇಷ್ಮೆ ಸೀರೆ ಮುಟ್ಟಿದ್ರೆ ಬಿಡ್ತೀವೋ ಯಾವ್ದೋ ಮುಗ್ದು ತುಪ್ಪ ದೀಪ ಹತ್ತಿಸ್ಬಿಡ್ತೀವಿ. ನನ್ ಗಂಡ ಬರಕ್ ಮುಂಚೆ ಹೊರಟ್ರೆ ಸರಿ, ಇಲ್ದ ಹೋದ್ರೆ ಶುಗರ್ ಬೇರೆ ಕಮ್ಮಿ ಆಗುತ್ತಲ್ಲಪ್ಪ. ರೇಷ್ಮೆ ಸೀರೆ ಬೇಕಂತೆ, ರೇಷ್ಮೆ ಎಂಥ ದರಿದ್ರ ಫ್ಯಾಮಿಲಿನಪ್ಪ ಇವ್ರದ್ದು. ಅಯ್ಯಪ್ಪ. ಹಾಗಲ್ಕಾಯಿ ನೀರಣ್ಣ ಒಳ್ಳೇದು, ಕುಡೀರಿ. ಚಾಕ್ಲೇಟ್ ಇಲ್ಲಪ್ಪ. ಅಯ್ಯೋ. ಏಯ್ ಹೇಳ ಬೆಲೆ. ಯಾಕಪ್ಪಜ್ಜಿ? ವೆಂಕಟೇಶ ಸ್ವಲ್ಪ ಜರುಗು. ಇವ್ರ ಕಾಲಿಗೆ ಬೀಳ್ತೀನಿ. ಮೊದಲು ಈ ಡ್ಯಾಡ್ಲಿ ಲಿಟ್ಲ್ ಪಿಚಾಚಿನ ಮನೆ ಕರ್ಕೊಂಡು ಹೋಗಿ ಕೇಳು. ಮದುವೆ ಆಗಿ 40 ದಿನ ಆಯಿತು. ಇದು 15ನೇ ಸಾರಿ ತವ್ರ ಮನೆಗೆ ಬರ್ತಾ ಇರೋದು. ಇದೇ ಬ್ಯೂಟಿ ಪಾರ್ಲರಾ ಪದೇ ಪದೇ ಬರೋದಕ್ಕೆ? ಬರಲಪ್ಪ, ಬೇಜಾರೇನಿಲ್ಲ. ಅಮಾವಾಸ್ಯೆಗೂ ಪೌರ್ಣಿಮೆಗೂ ಬಟ್ಟೆ ಕೇಳ್ತಾಳೆ. 1000 ರೂಪಾಯಿ ಸೀರೆ, 5000 ರೂಪಾಯಿ ಬ್ಲೌಸು, ಹೊಟ್ಟೆ ದಗದಗ ಅಂತ ಉರಿಯುತ್ತೆ ಕಣೋ. ಮೊನ್ನೆ 18,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ಲು ಸ್ಕೂಟಿ ಕೊಡಿಸ್ದೆ. ಕಟ್ಟಿದ್ದು 1 ಲಕ್ಷ. ಗುದ್ದಿರೋದೆಲ್ಲ BMW, ಫಾರ್ಚುನರು, ಬೆಂಜು, RD. ಅದು ಹಿಂದೆಯಿಂದ. ನಂದೇನು ತಪ್ಪಿಲ್ಲ. 100 ರೂಪಾಯಿ ಚಡ್ಡಿ ಕೊಡಿಸಿದ್ರೆ 700 ರೂಪಾಯಿ ವ್ಯಾಕ್ಸಿನ್ ಕೇಳ್ತಾಳೆ. ವ್ಯಾಕ್ಸಿನ? ಅದೇ ಕಣೋ, ಕಾಲಲ್ಲಿ ಕೂದಲು ಕೀಳ್ತಾರಲ್ಲ. ಅಪ್ಪಾಜಿ ಅದು ವ್ಯಾಕ್ಸಿನ್ ಅಲ್ಲ, ವ್ಯಾಕ್ಸು. ಕೀಳಲ್ಲ, ಬೋಳಿಸ್ತಾರೆ. ಕೀಳನ ಕೀಳ್ಕೊಳ್ಳಿ, ಬೋಳ್ಸನ ಬೋಳ್ಸ್ಕೊಳ್ಳಿ. ಏನಾದರೂ ಬೈದ್ರೆ ಸಾಕು, ಲಿಟ್ಲ್ ಪ್ಲೀಸ್ ಡ್ಯಾಡಿ, ಲಿಟ್ಲ್ ಪ್ಲೀಸ್ ಡ್ಯಾಡಿ ಅಂತ ಕೈ ತೋರಿಸ್ತಾಳೆ. ಪಪ್ಪ, ನನ್ನ ಡ್ಯಾಡ್ಸ್ ಲಿಟಲ್ ಪ್ರಿನ್ಸಸ್ನ ಡಿಲೀಟ್ ಮಾಡಿ ಮಾಮ್ಸ್ ಲಿಟಲ್ ಪ್ರಿನ್ಸಸ್ ಅಂತ ಹಾಕ್ಸ್ಕೊತೀನಿ. ಅಮ್ಮ ತಾಯೆ ಜಗನ್ಮಾತೆ, ನನ್ನ ಹತ್ರ ನಯಾ ಪೈಸಾ ದುಡ್ಡಿಲ್ಲ, ಮೊದ್ಲಿಲ್ಲಿನ ತೊಲಗು. ಏಯ್, ಈ ಪೆದ್ಮುಣೆದನ್ ಮೊದಲು ಮನೆಗೆ ಕರ್ಕೊಂಡೋಗು. ಅಣ್ಣ, ಹೇ ಅವ್ನ ಕಬ್ನ ಕೂಡ ಫಸ್ಟ್ ಇಲ್ಲಿಂದ ತೊಲಗು. ನಡಿ ಹೋಗೋಣ. ನಿನ್ ಜೊತೆನಾ ಭಿಕ್ಷೆ ಎತ್ತೀನಿ, ಮನೆ ಮನೆ ಪಾತ್ರೆ ತೊಳಿತೀನಿ, ಸತ್ರ ನಿನ್ ಜೊತೆ ಬರಲ್ಲ. ಹಾಗಾದ್ರೆ ತಗೋ ನನ್ನ 2ನೇ ಮದುವೆ ಇನ್ವಿಟೇಷನ್ ಕಾರ್ಡ್. 100% ಗೊತ್ತಿತ್ತು ಯಾವುದೋ ಮಿಟ್ಟೆ ಕ್ಲಾರಿನ್ ಸೈಡಲ್ಲಿ ಸೆಟಪ್ ಮಾಡ್ಕೊಂಡಿದ್ಯಾ ಅಂತ. ತಗೋ ನಿನ್ ಮದ್ವೆ ಗಿಫ್ಟ್. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ? ಅಮ್ಮ, ಮದನ ಮಂದಾರ ಪೀಕೆ ಸೈಡಲ್ಲಿ ಸೆಟಪ್ ಆಗಿರೋ ಮಿಟ್ಟಕ್ಲಾಡಿ ಬೇರೆ ಯಾರೂ ಅಲ್ಲ, ನಿನ್ನ ತಂಗಿನೇ. ಇದನ್ನು ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಲ್ಲ? ಥ್ಯಾಂಕ್ ಯು ಪಪ್ಪ. ರೀ, ನಮ್ಮ ಮನೆಗೆ ಬರ್ತೀನಿ ನಡೀರಿ. ಟೈಟಾನಿಕ್ ಫಿಲಮಲ್ಲಿ ಲಿಪ್ಕಿಸ್ಕೊಳಂಗೆ ಕೊಡ್ತೀನಿ, ಬನ್ನಿ. ಹಾಗಳ ಮಾವ, ವಾರದಲ್ಲಿ 4 ಸಲ ನಿಮ್ಮ ಮಗಳು ತವ್ರ ಮನೆ ಬಂದರೆ ನನ್ನ ಚಡ್ಡಿ ಕೊಡೋದೇ ಇರೋ. ಏನು ಮಾಡೋದಪ್ಪ, ಆ ದಡ್ಡ ಮುಂಡಕ್ಕೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಒಂದು ಒಳ್ಳೆ ಚಮಕ್ ಕೊಡೋಣ. ಏನು? ನಿಮ್ಮ ಮನೆಗೆ ಬಂದು ಕರಿತೀನಿ, ಬರಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಚಿಕ್ಕ ಮಗಳನ್ನ ಮದುವೆ ಆಗ್ತೀನಿ ಅಂತ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ. ಊರಿಗೆ ಪಕ್ಕಾ ಬರ್ತಾಳೆ.